ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಚಿಗುರು ಸ್ಪರ್ಧಾತ್ಮಕ ತರಬೇತಿ ಸಂಸ್ಥೆಗೆ ಸ್ವಾಗತ. ಸೊ ಇವತ್ತಿನ ಒಂದು ಕ್ಲಾಸ್ನ ವಿಶೇಷತೆ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಎವ್ರಿ ಸಂಡೇ ನಾವು ನಡೆಸುವಂತ GK ಆಗಿರ್ಬೋದು, ಪೇಪರ್ 1 ಅಥವಾ PSI ಗೆ ಪೇಪರ್ 1 ಮತ್ತೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಇರುವಂತ ಪೇಪರ್ 1 ಅಂತ ಏನ್ ಕರಿತೀವಿ, ಅಂದ್ರೆ SI ಟ್ರಾನ್ಸ್ಲೇಷನ್ ಪ್ರೆಸೈಸ್ ಏನಿದೆ ಅವುಗಳ ಒಂದು ಮಾಹಿತಿ, ಅದರ ಜೊತೆಗೆ ಆ ಒಂದು ಕ್ವಶನ್ ಅಲ್ಲಿ ಆ ಸಂಡೇ ಎಕ್ಸಾಮ್ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಯಾವ ರೀತಿಯಾಗಿ ಬರೆದಿದ್ದಾರೆ ಅದರ ಒಂದು ಎವ್ಯಾಲ್ಯೂಯೇಷನ್ ರೀತಿ, ಅದೇ ರೀತಿಯಾಗಿ ಎಕ್ಸಾಮಿನರ್ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದಕ್ಕೆ ನಮ್ಮ ಆನ್ಸರ್ ಏನಿರ್ತದೆ, ಆಮೇಲೆ ನಾವು ಯಾವ ರೀತಿಯಾಗಿ ಬರಿಬೇಕಾಗಿತ್ತು ಅದರ ಒಂದು ಎವ್ಯಾಲ್ಯೂಯೇಷನ್ ರಿಪೋರ್ಟ್ ಅನ್ನು ನೋಡ್ಕೊಂತ ಹೋಗೋಣಂತೆ. ಬೋರ್ಡ್ ಮೇಲೆ ನಿಮ್ಗೆ ಇರುವಂತದ್ದು ಈ ವಾರ ನಾವು ಕೊಟ್ಟಂತ ಪ್ರಬಂಧದ ಒಂದು ಟಾಪಿಕ್ಗಳು ಯಾವ ಇದಾವೆ ನೋಡ್ಕೊಂತ ಹೋಗೋಣಂತೆ. ಜಾಗತಿಕ ತಾಪಮಾನ ನಿವಾರಣೆಗೆ ಅವಶ್ಯಕ ಮತ್ತು ಅನಿವಾರ್ಯ ಕ್ರಮಗಳು, ಅದೇ ರೀತಿಯಾಗಿ ನಗರೀಕರಣ ಸಮಸ್ಯೆಗಳು ಮತ್ತೆ ಪರಿಹಾರೋಪಾಯಗಳು, ಆಮೇಲೆ ಸೈಬರ್ ಕ್ರೈಮ್. ಸೊ 3 ಟಾಪಿಕ್ ಅನ್ನ ಕೊಟ್ಟಿದ್ದು, ಆ 3 ಟಾಪಿಕ್ ಮೇಲೆ ಹಲವಾರು ವಿದ್ಯಾರ್ಥಿಗಳು ನಮ್ಮಲ್ಲಿ ಪ್ರಬಂಧವನ್ನು ಬರೆದಿದ್ದಾರೆ. ಸೊ ಆ ಪೇಪರ್ ಜೊತೆಗೆ ನಾವು ಇವತ್ತು ಫಸ್ಟ್ ಟಾಪಿಕ್ ಅನ್ನು ನೋಡೋಣಂತೆ. ಜಾಗತಿಕ ತಾಪಮಾನ ನಿವಾರಣೆಗೆ ಅವಶ್ಯಕ ಹಾಗೂ ಅನಿವಾರ್ಯ ಕ್ರಮಗಳು. ಈ ಒಂದು ಕ್ರಮಗಳೇನಿದಾವೆ ಇದರ ಕುರಿತ ನಾವು ಲೈಟ್ ಆಗಿ, ಆಮೇಲೆ ಯಾವ ರೀತಿಯಾಗಿ ಎವ್ಯಾಲ್ಯೂಯೇಷನ್ ಮಾಡಬೇಕಾಗ್ತದೆ, ಯಾವ ರೀತಿಯಾಗಿ ಪಾಯಿಂಟ್ ಗಳನ್ನ ನಾವು ಬರಿಬೇಕಾಗಿತ್ತು ಅದರೊಂದು ನೋಡ್ಕೊಂತ ಹೋಗೋಣಂತೆ. ಸೊ ನಾವು ಇಲ್ಲೊಂದು PDF ಅಲ್ಲಿ ಆಲ್ರೆಡಿ ಒಬ್ಬ ಸ್ಟೂಡೆಂಟ್ ಅದ್ದು ಕಾಪಿ ತಗೊಂಡ್ಬಂದಿದೀವಿ, ನೋಡಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅನ್ಕೋತೀನಿ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ ಅಂತ ನಾವೀಗ. ಸೊ ಈ ಕ್ವಶನ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಜಾಗತಿಕ ತಾಪಮಾನ ನಿವಾರಣೆಗೆ ಅವಶ್ಯಕ ಮತ್ತೆ ಅನಿವಾರ್ಯ ಕ್ರಮಗಳು ಅಂತ ಹೇಳ್ತಾರೆ. ಸೊ ಇಲ್ಲಿ ನೆನಪಿಟ್ಕೊಳ್ಳಿ, ಯಾವಾಗಿದ್ರು PSI ಬರೆಯುವಾಗ ಕ್ವಶನ್ ನಂಬರ್ ಅನ್ನ ಇಲ್ಲಿ ಒಳಗಡೆ ಬರೀಬೇಕು, 1 ಅಥವಾ 2 ಅಥವಾ 3. ಮಾರ್ಜಿನ್ ಒಳಗಡೆ ಮಾರ್ಜಿನ್ ಹೊರಗಡೆ ಬರೆಯೋದಲ್ಲ. ಬಹಳ ಜನ ಈ ಮಿಸ್ಟೇಕ್ ಮಾಡ್ತೀರಾ, ಅದೊಂದು ನೆನಪಿಟ್ಕೊಳ್ಳಿ. ಸೊ ಶುರು ಮಾಡೋಣ ಅಂತೆ. ಯಾವಾಗಿದ್ರು ಹೇಳ್ತೇವೆ ಕೋರ್ಸ್ ಮೂಲಕ ಶುರು ಮಾಡಿ, ಸ್ವಲ್ಪ ಏನೋ ಇಂಟ್ರೊಡಕ್ಷನ್ ಚೆನ್ನಾಗಿರ್ಲಿ ಅಂತ. ಆದ್ರೆ ಆ ಕೋಟ್ ಅದಕ್ಕೆ ಹೊಂದಾಣಿಕೆ ಆಗತ್ತೆ ಇಲ್ಲೋ, ಅಥವಾ ನೀವು ಬರೆದಂತ ಎಕ್ಸ್ಪ್ರೆಷನ್ಗೆ ಹೊಂದಾಣಿಕೆ ಆಗತ್ತಿಲ್ಲೋ ಅದು ಕೂಡ ಮ್ಯಾಟರ್ ಆಗತ್ತೆ. ಇಲ್ಲಿ ನೋಡಿ ಇವ್ರು ಬರ್ದಿರುವಂತದ್ದು, ಭೂಮಿ ಇರುವುದು ಮಾನವನ ಆಸೆಗಳನ್ನ ಪೂರೈಸಲು ಹೊರತು ದುರಾಸೆಗಳನ್ನಲ್ಲ. ಓಕೆ, ಅಫ್ಕೋರ್ಸ್ ಏನಿದು ಸ್ವಲ್ಪ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇದ್ದ ನಾವು ಏನು ಗಾಂಧೀಜಿಯವರ ಹೇಳಿಕೆನ ಕನೆಕ್ಟ್ ಮಾಡಬಹುದು. ಬಟ್ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಇದೆ ನೋಡಿ ಇಲ್ಲಿ, ಮನುಕುಲದ ಜ್ವಲಂತ ಸಮಸ್ಯೆಗಳಲ್ಲಿ ಜಾಗತಿಕ ತಾಪಮಾನ ಏರಿಕೆ ಜ್ವಲಂತ ಸಮಸ್ಯೆ. ನೋಡಿ ಆಲ್ರೆಡಿ 2-3 ಸಲ ಅದೇ ರಿಪೀಟ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಗಳನ್ನ, ಇದು ಮಿಸ್ಟೇಕ್ ಆಗ್ತದೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಹಸಿರು ಮನೆಗಳ ಏರಿಕೆಯಲ್ಲ ಪರಿಣಾಮ. ಸೊ ವರ್ಡ್ ಗಳನ್ನ ಬಳಸುವಾಗ ಇಂದು ಪರಿಸರ ಹಿಡಿತಿರೋ ಪರಿಣಾಮವೇ ಜಾಗತಿಕ ತಾಪಮಾನ. ಹೌದಾ? ಸೊ ಇಲ್ಲಿ ನಿಮ್ಗೆ ಲ್ಯಾಕ್ ಆಫ್ ನಾಲೆಜ್ ಎದ್ದು ಕಾಣ್ತಾ ಇದೆ. ನೀವು ಸ್ಟಾರ್ಟಿಂಗ್ ಅಲ್ಲೇ ಇಂಟ್ರೊಡಕ್ಷನ್ ಅಲ್ಲೇ ಈ ತರ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡಿದ್ರೆ ಅದು ಮುಗಿದು ಹೋಗ್ಬಿಡ್ತದೆ. ಸೊ ಹಾಗಿದ್ರೆ ನಾವು ಸಿಂಪಲ್ ಆಗಿ ಏನ್ ಭೂಮಿ ಇರುವುದು ಮಾನವನ ಆಸೆಗಳನ್ನ ಪೂರೈಸಲು ಹೊರತು ದುರಾಸೆಗಳನ್ನಲ್ಲ. ಗಾಂಧೀಜಿಯವರ ಮೇಲಿನ ಒಂದು ಉಕ್ತಿಯಂತೆ ಇಂದಿಗೆ ಮನುಷ್ಯನು ತನ್ನ ಹಲವಾರು ಕಾರಣಾಂತರಗಳಿಂದ ಅಥವಾ ತನ್ನ ಕಾರಣಗಳ ಅಥವಾ ಒಂದು ವೈಯಕ್ತಿಕ ಕಾರಣ ಆಗಿರ್ಬೋದು, ಅದೇ ರೀತಿಯಾಗಿ ಸೊಸೈಟಿಯಾಗಿ ಏನ್ ಮಾಡ್ತಾ ಇರ್ತಾನೆ ಆ ಮಾಡುವಂತ ಕಾರಣಗಳಿಂದ ಯಾವ ರೀತಿಯಾಗಿ ಪರಿಣಾಮ ಆಗ್ತದ, ಅದರ ಎಫೆಕ್ಟ್ ಏನಾಗತ್ತ, ಅದರ ಬೇಸ್ ಮೇಲೆ ನಾವು ಇಂಟ್ರೊಡಕ್ಷನ್ ಹೇಳ್ಬೋದಿತ್ತು ಇದನ್ನ. ಸೊ ಆ ಒಂದು ಮಿಸ್ಟೇಕ್ ಇಲ್ಲಿ ಮಾಡಿದ್ದಾರೆ. ಸೊ ಇಂಟ್ರೊಡಕ್ಷನ್ ಯಾವ ರೀತಿಯಾಗಿ ಮಿಸ್ಟೇಕ್ ಐತೆ ಗೊತ್ತಾಗ್ತದೆ ನಿಮ್ಗೆ, ಹೌದಾ? ಸೊ ನೆಕ್ಸ್ಟ್ ನೋಡಿ ಹಾಗೆ ಯಾವ ರೀತಿಯಾಗಿ ಮಿಸ್ಟೇಕ್ ಆಗಿದೆ. ಜಾಗತಿಕ ತಾಪಮಾನ ಅಂದ್ರೆ ಅಫ್ಕೋರ್ಸ್ ಹೌದು, ಕಾನ್ಸೆಪ್ಟ್ ಅಂದಾಗ ಒಂದು ಪ್ರಬಂಧ ಅಂದಾಗ ನಾವು ಕೇಳಿದ್ದೇನು, ಜಾಗತಿಕ ತಾಪಮಾನ ನಿವಾರಣೆಗೆ ಕ್ರಮಗಳು, ಅದೇ ರೀತಿಯಾಗಿ ಅನಿವಾರ್ಯ, ಅವಶ್ಯಕ ಮತ್ತು ಅನಿವಾರ್ಯ ಅಂತ ವರ್ಡ್ ಯೂಸ್ ಮಾಡಿದೀವಿ. ಸೊ ಅವಶ್ಯಕ ಅಂದ್ರೆ ಪ್ರೆಸೆಂಟ್ ಏನ್ ಮಾಡಕ್ಕಾಗತ್ತ, ಅನಿವಾರ್ಯ ಅಂದ್ರೆ ಮಾಡಲೇಬೇಕಾದಂತ ಸಂಗತಿಗಳು ಏನಿದಾವೆ ಅದ್ರ ಮೇಲೆ ಫೋಕಸ್ ಮಾಡಿದೀವಿ. ಸುಮ್ಮನೆ ಜಾಗತಿಕ ತಾಪಮಾನ ಅಂದ ತಕ್ಷಣ ಎಲ್ಲ ಬರಿತಾ ಹೋಗೋದಲ್ಲ, ಆ ಒಂದು ಕಾನ್ಸೆಪ್ಟ್ ಏನಿದೆ ಅದರ ಬೇಸ್ ಮೇಲೆ ನಾವು ಆನ್ಸರ್ ಮಾಡ್ಬೇಕಾಗತ್ತ. ಇಲ್ಲಿ ನೋಡಿ ಡೆಫಿನೇಷನ್ಗಳು, ಪರ್ಟಿಕ್ಯುಲರ್ ಆಗಿ ಎನ್ವಿರಾನ್ಮೆಂಟ್, ಜಿಯೋಗ್ರಫಿ ಮತ್ತೆ ಎಕನಾಮಿಕ್ಸ್ ಓರಿಯೆಂಟೆಡ್ ಟಾಪಿಕ್ಗಳು ಬಂದಾಗ ಆ ಒಂದು ಟಾಪಿಕ್ ಇರುವಂತ ಡೆಫಿನೇಷನ್ಸ್ ಸ್ವಲ್ಪ ಸ್ಟ್ಯಾಂಡರ್ಡೈಸ್ ಇರಬೇಕು. ಸೊ ಇಲ್ಲಿ ಏನಿದೆ ಜನರಲ್ ಆಗಿ ಬರೆದಿದ್ದಾರೆ, ಜಾಗತಿಕ ತಾಪಮಾನ ಎಂದರೆ ಹಸಿರು ಮನೆ ಅನಿಲಗಳು ಕೇಂದ್ರೀಕೃತಗೊಂಡು ಸೂರ್ಯನ ಶಾಖವನ್ನು ಹೀರಿಕೊಂಡು ಜಾಗತಿಕ ತಾಪಮಾನ ಹೆಚ್ಚು ಮಾಡುತ್ತವೆ. ಜಸ್ಟ್ ಜನರಲ್ ಡೆಫಿನೇಷನ್ ಇದೆ. ಓಕೆ, ವಿ ಕ್ಯಾನ್ ಕನ್ಸಿಡರ್ ಇಟ್, ಬಟ್ ಸ್ಟಿಲ್ ಏನು ಸ್ವಲ್ಪ ಸೈಂಟಿಫಿಕ್ ಆಗಿ ಬರೆಯೋದು ಕಲೀರಿ. ಸೊ ನೆಕ್ಸ್ಟ್ ಹೋಗೋಣ ಅಂತೆ. ಇಲ್ಲಿ ನೋಡಿ ಈ ಕಾನ್ಸೆಪ್ಟ್ ಗಳನ್ನ ನೋಡಿದಾಗ ವಿಧಿಗಳನ್ನ ಬರೆದಿದ್ದಾರೆ, ಅಂದ್ರೆ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತ ವಿಧಿಗಳನ್ನ, ರಾಜ್ಯ ನೀತಿ ರಚನೆಯಲ್ಲಿ ವಿಧಿಗಳನ್ನ ಬರೆದಿದ್ದಾರೆ. ಅದು ಸರಿ, ಬರೆದಿರೋ ತಪ್ಪಂತ ಹೇಳಲ್ಲ ನಾನು, ಬಟ್ ಬರೆದಿರುವಂತ ಪ್ಲೇಸ್ ತಪ್ಪಾಗತ್ತ. ಇಲ್ಲಿ ನೋಡಿ, ಭಾರತ ಸರ್ಕಾರ ತಾಪಮಾನ ನಿವಾರಣೆ ಕೈಗೊಂಡ ಕ್ರಮಗಳು, ಇವು ಡೈರೆಕ್ಟ್ ಏನ್ ಮಾಡಿದ್ದಾರೆ, ಕೊಟ್ಟಂತ ಕಂಟೆಂಟ್ ಡೈರೆಕ್ಟ್ ಹಿಟ್ ಮಾಡಕ್ ಬಂದರೆ ದಟ್ ಈಸ್ ಗುಡ್. ಆದ್ರೆ ಸಮಸ್ಯೆ ನೋಡಿ, ನಾನು ನಿಮ್ಗೆ ಹೇಳೋದಕ್ಕೆ ಒಂದು ರೀಸನ್ ಇದೆ. ಈ ಕಾಯ್ದೆಗಳನ್ನೆಲ್ಲ ಬರ್ದಿದೀವಿ ನಾವು, ನೆಕ್ಸ್ಟ್ ಪೇಜಿಗೆ ಬರ್ತಾರ ಅವರು ಕಾರಣಗಳು. ಇಲ್ಲಿ ನೋಡಿ, ಇಲ್ಲಿ ಮಿಸ್ಟೇಕ್ ಮಾಡಿರುವಂತದ್ದು. ಓಕೆ, ಕಾಣ್ತದ? ಸಾರಿ, ಇಲ್ಲಿ ನೋಡಿ ಇದೊಂದು ಮಿಸ್ಟೇಕ್ ಏನಿದೆ, ಇವರು ಆಲ್ರೆಡಿ ಕ್ರಮಗಳು ಅಂದ್ರೆ ಆಲ್ರೆಡಿ ಪರಿಹಾರ ಹೇಳ್ಕೊಂತ ಬಂದ್ರು, ಹೌದಾ? ಸೊ ಪರಿಹಾರ ಹೇಳ್ಕೊಂತ ಬಂದು ಮತ್ತೆ ನೆಕ್ಸ್ಟ್ ಇದಕ್ಕೆ ಬರ್ತಾರೆ, ಕಾರಣಗಳು ಬರ್ತಾರೆ. ಸೊ ಇದು ಮಿಸ್ಟೇಕ್ ಆಗುವಂತದ್ದು. ಇಲ್ಲಿ ನೆನಪಿಟ್ಕೊಳ್ಳಿ, ಕಾರಣಗಳು ಬರೆಯೋದು ತಪ್ಪಲ್ಲ, ಅದೇ ರೀತಿಯಾಗಿ ಅವಶ್ಯಕ ಕ್ರಮಗಳು ಅಥವಾ ಸರ್ಕಾರ ಕೈಗೊಂಡ ಕ್ರಮಗಳನ್ನ ಬರೆಯೋದು ತಪ್ಪಲ್ಲ. ಬಟ್ ಆರ್ಡರ್ ಏನಿದೆ, ಆ ಒಂದು ಸ್ಟ್ಯಾಂಡರ್ಡ್ ಆರ್ಡರ್ ಅಂತ ಏನ್ ಕರಿತೀವಿ, ಆ ಆರ್ಡರ್ ಇಲ್ಲಿ ಮಿಸ್ ಆಗಿದೆ. ಹೌದಾ? ಯಾವ ರೀತಿಯಾಗಿ ಹೇಳ್ಬೋದಿತ್ತಪ್ಪ ನಾವು? ಫಾರ್ ಎಕ್ಸಾಂಪಲ್ ಈಗ ಜಾಗತಿಕ ತಾಪಮಾನ
ಒಂದು ನಿವಾರಣೆಗೆ ಅವಶ್ಯಕ ಮತ್ತು ಅನಿವಾರ್ಯ ಕ್ರಮಗಳಂದಾಗ ಫಸ್ಟಿಗೆ ಇಂಟ್ರೊಡಕ್ಷನ್ ಹೇಳೋದಾಗಿರ್ಬೋದು, ನೆಕ್ಸ್ಟ್ ಡೆಫಿನೇಷನ್ ಹೇಳೋದಾಗಿರ್ಬೋದು, ಕೆಲವೊಬ್ರು ಹಸಿರು ಮನೆ ಎಕ್ಸ್ಪ್ಲನೇಷನ್ ಮಾಡ್ತೀರಾ, ಎಷ್ಟು ಬೇಕಷ್ಟು ಎಕ್ಸ್ಪ್ಲನೇಷನ್ ಮಾಡ್ಬೋದು. ಆಮೇಲೆ ಕಾರಣ, ಆಮೇಲೆ ಪರಿಣಾಮ, ಅಥವಾ ಇವೆರಡು ಹೇಳಿದ್ರು ನಡೀತದೆ. ಕಾರಣ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಕ್ರಮಗಳನ್ನ, ಸರ್ಕಾರ ಕೈಗೊಂಡಂತ ಕ್ರಮಗಳನ್ನ, ಅವಶ್ಯಕ ಮತ್ತು ಅನಿವಾರ್ಯ ಕ್ರಮಗಳನ್ನ ಡೈರೆಕ್ಟ್ ಆಗಿ ನಾವು ಹಿಟ್ ಮಾಡ್ಬೋದಿತ್ತು. ಯಾಕಂದ್ರೆ ನಾವು ಇರೋದು ಈ PSI ಮತ್ತೆ ESI ನಾರ್ಮಲ್ ಆಗಿ 200 ಇಂದ 300 ವರ್ಡ್ ಬರೀರಿ ಅಂತ ಹೇಳ್ತಾರೆ. ಅಂದ್ರೆ ಹೆಚ್ಚು ಕಮ್ಮಿ 5 ರಿಂದ 6 ಪೇಜ್ ಅಲ್ಲಿ ಬರಿಬೇಕಾಗತ್ತ. ಸೊ ಅದಕ್ಕೊಂದು ಕಾನ್ಸೆಪ್ಟ್ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಪರ್ಟಿಕ್ಯುಲರ್ ಆಗಿ PSI ಮತ್ತೆ ESI ಎಕ್ಸಾಮ್ಗಳಿಗೆ ಅಂತ ಅನ್ಕೊಂಡಾಗ ಏನಾಗತ್ತ, ಈ ಒಂದು ಸಮಸ್ಯೆ ಆಗತ್ತ. ಸೊ ಇಲ್ಲಿ ನಾವು ಶಾರ್ಟೇಜ್ ಮಾಡಬೇಕು, ಟು ದ ಪಾಯಿಂಟ್ ಇರಬೇಕು. ಅದೇ ಒಂದ್ ವೇಳೆ KS ಇದ್ರೆ ಸ್ವಲ್ಪ ಡೆಪ್ತ್ ಆಗಿ ನಾವು ಹೋಗ್ಬೋದು. ಕಾರಣಗಳನ್ನ, ಹಸಿರುಮನೆಯೆಲ್ಲ ಟೋಟಲ್ ಆಗಿ ಆ ಒಂದು ಜಲಚಕ್ರ ಆಗಿರ್ಬೋದು, ಆ ಒಂದು ಕಾರ್ಬನ್ ಚಕ್ರವನ್ನು ಹೇಳೋದ್ರ ಮೂಲಕ ನಾವು ಪೂರ್ತಿಯಾಗಿ ಎಕ್ಸ್ಪ್ಲನೇಷನ್ ಮಾಡ್ಬೋದು. ಬಟ್ ನಮಗೆ ಇಲ್ಲಿ ಸ್ಪೇಸ್ ಕಮ್ಮಿ ಇದೆ, ಅದರ ಜೊತೆಗೆ ಟೈಮ್ ಕನ್ಸ್ಯೂಮ್ ಕೂಡ ಕಮ್ಮಿ ಆಗ್ತದೆ. ಸೊ ಅದನ್ನ ನಾವು ಗಮನ ಇಟ್ಕೊಂಡು ಇಲ್ಲಿ ನೋಡ್ಬೇಕಾಗತ್ತ. ಸೊ ಕಾರಣನ ಬರೆದಿದ್ದೀರಾ, ಇವುಗಳನ್ನ ನೀವು ಡಿವೈಡ್ ಮಾಡ್ಕೋಬಹುದಿತ್ತು. ಮತ್ತೆ ಏನು, ನೈಸರ್ಗಿಕ ಕಾರಣಗಳು, ಹೌದಾ? ಸೊ ನೈಸರ್ಗಿಕ ಹೇಳಿದ್ಮೇಲೆ ಒಮ್ಮೆ ಡೈರೆಕ್ಟ್ ಆಗಿ ಮಾನವ ನಿರ್ಮಿತ ಕಾರಣಗಳು. ಸೊ ಈ ರೀತಿಯಾಗಿ ಸೆಗ್ರಿಗೇಷನ್ ಮಾಡೋದು ಕಲೀರಿ. ಸಿಂಪಲ್ ಆಗಿ ಕಾರಣ ಪರಿಣಾಮ ಹೇಳೋದಕ್ಕಿಂತ ಮುಂಚಿತವಾಗಿ ಇವುಗಳನ್ನ ಸ್ಪಿಯರ್ ಅಂತ ಕರಿತೀವಿ ನಾರ್ಮಲ್ ಆಗಿ, ಅಥವಾ ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ. ಯಾವ ರೀತಿಯಾಗಿ ಹಲವಾರು ಆಯಾಮಗಳು, ಸಾಮಾಜಿಕ, ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಭೌಗೋಳಿಕ, ಇದಕ್ಕೆ ಬರಲ್ಲ. ಬಟ್ ಬೇರೊಂದು ಜನರಲ್ ಪ್ರಬಂಧ ಅಂತ ಅನ್ಕೊಂಡಾಗ ಅವೆಲ್ಲ ಟಾಪಿಕ್ಗಳು ಬರ್ತವೆ. ಅದ್ರ ಮೂಲಕ ಕಾರಣ ಆಗಿರ್ಬೋದು, ಪರಿಣಾಮ ಆಗಿರ್ಬೋದು, ಪರಿಹಾರ ಆಗಿರ್ಬೋದು, ಅವುಗಳನ್ನ ನಾವು ಎಕ್ಸ್ಪ್ಲನೇಷನ್ ಮಾಡ್ಬೇಕಾಗತ್ತ. ಅವಾಗ ಸ್ಟ್ಯಾಂಡರ್ಡ್ ಆಗತ್ತ. ಸೊ ಇಲ್ಲಿ ನೋಡಿ, ಸಿಂಪಲ್ ಆಗಿ ಹೇಳಬಹುದು, ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಅಂತ ಹೇಳ್ಬಿಟ್ಟು ಒಂದೊಂದು ಪ್ಯಾರಾಗ್ರಾಫ್ ಬರೆದ್ರು ನಡೀತಿತ್ತು. ಬಹಳ ಜನ ಕೇಳ್ತಾರೆ, ಸರ್ ಪಾಯಿಂಟ್ ವೈಸ್ ಬರೆಯೋಣ, ಪ್ಯಾರಾಗ್ರಾಫ್ ವೈಸ್ ಬರೆಯೋಣ, ಎರಡೂ ಓಕೆ. ಸೊ ಅದನ್ನ ಎಲ್ಲಿ ಬರಿಬೇಕು ಅಂತ ನಿಮ್ಗೆ ಗೊತ್ತಿರ್ತದೆ. ಫಾರ್ ಎಕ್ಸಾಂಪಲ್ ಗೆ ಮಹಿಳಾ ಸಬಲೀಕರಣ ಅಂತ ಅನ್ಕೊಳ್ಳಂತೆ. ಸೊ ಮಹಿಳಾ ಸಬಲೀಕರಣ ಏನನ್ನ ಅಚೀವ್ಮೆಂಟ್ ಮಾಡ್ತದೆ, ಅವಶ್ಯಕತೆ ಏನಿದೆ ಅಂತ ಕೇಳುವಾಗ ನಾವು ಲಿಂಗ ಸಮಾನತೆ ಸಾಧಿಸುವುದು ಅಂತ ಹೇಳ್ತೀವಿ. ಅದನ್ನ ನೀವು ಎಕ್ಸ್ಪ್ಲನೇಷನ್ ಮಾಡಿದ್ರು ನಡೀತದೆ, ಅಥವಾ ಪಾಯಿಂಟ್ ಜಸ್ಟ್ ಒಂದು ವರ್ಡ್ ಬರೆದ್ರು ಕೂಡ. ಯಾಕಂದ್ರೆ ಆ ಒಂದು ವರ್ಡ್ ಅಲ್ಲೇ, ಆ ಒಂದು ಸೆಂಟೆನ್ಸ್ ಅಲ್ಲೇ ಟೋಟಲ್ ಮೀನಿಂಗ್ ಕೂಡ ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು. ಅದರ ಬೇಸ್ ಮೇಲೆ ಡಿಸೈಡ್ ಮಾಡಿ ಪಾಯಿಂಟ್ ವೈಸ್ ಓಕೆ, ಪ್ಯಾರಾಗ್ರಾಫ್ ವೈಸ್ ಹೋಗಿ, ಇದೇನು ನಿಮ್ಮ ಕನ್ಸನ್ಸ್ ಮೂಲಕ ಇರ್ತದೆ. ಸೊ ನೆಕ್ಸ್ಟ್ ಹೋಗೋಣ ಅಂತೆ, ಏನೆಲ್ಲ ಮಿಸ್ಟೇಕ್ ಆಗಿದೆ ನೋಡಿ ಫಸ್ಟಿಗೆ. ಸೊ ಇದು ಕಾರಣ ಹೇಳಿದ್ದಾರೆ, ನೆಕ್ಸ್ಟ್ ಪರಿಣಾಮಗಳನ್ನ ಹೇಳಿದ್ದಾರೆ, ದಟ್ ಈಸ್ ಓಕೆ. ಆದ್ರೆ ಇಲ್ಲಿ ನೋಡಿ ಏನ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ವರ್ಡ್ಗಳನ್ನು, ಹೌದಾ? ಕಾಣ್ತಾ ಇದೆಯಾ? ಈ ಸೆಂಟೆನ್ಸ್ ಗಳು ಏನಿದಾವೆ ಕಂಪ್ಲೀಷನ್ ಇಲ್ಲ, ಅದೇ ರೀತಿಯಾಗಿ ವರ್ಡ್ಗಳು ಕಂಪ್ಲೀಷನ್ ಇಲ್ಲ. ಆಮೇಲೆ ಜಾಗತಿಕ ತಾಪಮಾನ ನಿವಾರಣೆಗೆ ಅವಶ್ಯಕ ಕ್ರಮಗಳು ಅಂತ ಹೇಳಿದ್ದಾರೆ, ಜನರಲೈಸ್ ಹೇಳ್ಕೊಂತ ಹೋಗಿದ್ದಾರೆ, ಹೌದಾ? ಇದು ಕಂಟಿನ್ಯೂಸ್ ಆಗಿ ಸ್ಟ್ಯಾಂಡರ್ಡ್ ಇರುವಂತ ಒಂದು ಟಾಪಿಕ್ ಆಗಿದೆ. ಸೊ ಆಮೇಲೆ ಟ್ರೆಂಡಿಂಗ್ ಇರುವಂತ ಟಾಪಿಕ್ ಅದ. ಸೊ ಜಾಗತಿಕ ತಾಪಮಾನ ರಿಪೀಟೆಡ್ಲಿ ಕೇಳಿದಾಗ ನಿಮಗೆ ಗೊತ್ತಿದಾವೆ, ಅಂತಾರಾಷ್ಟ್ರೀಯ ಸಮಾವೇಶಗಳ ಬಗ್ಗೆ ಗೊತ್ತಿದೆ ನಿಮ್ಗೆ. ಯಾವುದು, ಕ್ಯೋಟೋ ಸಮಾವೇಶ ಆಗಿರ್ಬೋದು, ಪ್ಯಾರಿಸ್ ಸಮಾವೇಶ ಆಗಿರ್ಬೋದು, ಗ್ಲಾಸ್ಗೋ ಆಗಿರ್ಬೋದು, ಲಾಸ್ಟ್ ನಡೆದಂತ ಬಾಕುದಂತ ಸಮಾವೇಶ ಆಗಿರ್ಬೋದು. ಸೊ ಈ ಎಲ್ಲ ಸಮಾವೇಶಗಳ ಬಗ್ಗೆ ಅದರ ಔಟ್ಕಮ್ಸ್ ಏನಿದೆ ಅದನ್ನ ಬರಿಬೇಕು. ಸೊ ಇಲ್ಲಿ ಅವಶ್ಯಕ ಕ್ರಮಗಳಂದಾಗ ಏನೆಲ್ಲ ಇದಾವೆ ಪರ್ಟಿಕ್ಯುಲರ್ ಆಗಿ, ಸರ್ಕಾರದಿಂದ ಏನೆಲ್ಲ ಕ್ರಮಗಳನ್ನ ತಗೊಳ್ತಾ ಇದ್ದಾರೆ ಪ್ರೆಸೆಂಟ್ಲಿ. ಆಮೇಲೆ ಅನಿವಾರ್ಯ ಕ್ರಮಗಳು, ಅನಿವಾರ್ಯ ಕ್ರಮಗಳು ಇಲ್ಲಿ ಅಂತ ನಾವು ಕೇಳಿದಂತ ಪಾಯಿಂಟ್ ಏನಂದ್ರೆ, ಈ ಒಂದು ಪಾಯಿಂಟ್ ಆಫ್ ವ್ಯೂ ನಮ್ದು ಏನಿದೆ ಪರ್ಟಿಕ್ಯುಲರ್ ಆಗಿ ಸೊಸೈಟಿ ಬಗ್ಗೆ, ಆ ಸೊಸೈಟಿಯಲ್ಲಿ ಇನ್ಫ್ಲೂಯೆನ್ಸ್ ಬಗ್ಗೆ ನಾವು ಕೇಳುವಂಥದ್ದು. ಸೊ ಅನಿವಾರ್ಯ ಕ್ರಮ ಅಂದಾಗ ನಾಟ್ ಜಸ್ಟ್ ಗವರ್ಮೆಂಟ್, ಈ ಒಂದು ಸೊಸೈಟಿಗೆ ನಾವು ನೀವೆಲ್ಲ ಯಾವ ರೀತಿಯಾಗಿ ಆ ಒಂದು ಇಶ್ಯೂನ ಹ್ಯಾಂಡಲ್ ಮಾಡಬೇಕು ಅದ್ರ ಬಗ್ಗೆ ಕೇಳುವಂಥದ್ದು. ಆ ಒಂದು ಕಾನ್ಸೆಪ್ಟ್ ಅನ್ನ ಇವರು ಇಲ್ಲಿ ಪ್ರಾಪರ್ ಆಗಿ ಇದು ಮಾಡಕ್ ಹೋಗಿಲ್ಲ. ಇಲ್ಲಿ ನೋಡಿ ಒಪ್ಪಂದಗಳನ್ನ ಹೇಳಿದರೆ, ಮಾಂಟ್ರಿಯಲ್ ಹೇಳಿದರೆ, ಮಾಂಟ್ರಿಯಲ್ ಹೌದು, ಅದು ಹವಾಮಾನ ಬದಲಾವಣೆ ಸಂಬಂಧಿಸಿದ ಹೌದು. ಪರ್ಟಿಕ್ಯುಲರ್ ಆಗಿ ಜಾಗತಿಕ ತಾಪಮಾನ ಅಂತ ಅನ್ಕೊಂಡ್ರೆ ಅದು ಕನ್ಸಿಡರ್ ಮಾಡಕ್ಕಾಗಲ್ಲ, ಎಲ್ಲವನ್ನ ಬರೆಯಕ್ಕಾಗಲ್ಲ. ಸಿಕ್ಕಾಪಟ್ಟೆ ಆಗತ್ತ, ವರ್ಷ COP ಗಳು ಇದ್ದೇ ಇರ್ತದೆ. ಬಟ್ ಎಲ್ಲ ಬರಿತಾ ಕೂತ್ರೆ ಅಲ್ಲ. ಸೊ ಯಾವ್ದು ಮೇಜರ್ ಇದಾವೆ, ನಮಗೆ ಕಾನ್ಸೆಪ್ಟ್ ಅಥವಾ ಫ್ಯಾಕ್ಚುಯಲ್ ಗೊತ್ತಿದ್ದಾಗ ಕೂಡ ಆ ಫ್ಯಾಕ್ಟ್ಸ್ ಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅದು ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ನೋಡಿ, ಹೌದಾ, ಕ್ಯೋಟೋ ಪ್ರೋಟೋಕಾಲ್ ಹೇಳಿದ್ದಾರೆ, ಹೌದಾ, ರಿಯೋ ಡಿ ಜನೈರೊ ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ಓಕೆ. ಆಮೇಲೆ ಬಾಲಿ ಹೇಳಿದ್ದಾರೆ, ಪ್ಯಾರಿಸ್ ಒಪ್ಪಂದ ಇದು ಇಂಪಾರ್ಟೆಂಟ್ ಇತ್ತಾ, ಇದನ್ನ ಹೇಳೋದಾಗಿರ್ಬೋದು, ಸಾರಿ. ಸೊ ಇಲ್ಲಿ ನೋಡಿ ಕ್ಯೋಟೋ ಸಮಾವೇಶ ದಟ್ ಈಸ್ ಓಕೆ, ಅದೇ ರೀತಿಯಾಗಿ ಪ್ಯಾರಿಸ್ ಒಪ್ಪಂದ ಅದು ಓಕೆ. ಒಂದು ಆಮೇಲೆ ಗ್ಲಾಸ್ಗೋ ಸಮಾವೇಶನ ಪರ್ಟಿಕ್ಯುಲರ್ ಆಗಿ ಇವನ್ನ ಯಾಕೆ ಮೆನ್ಷನ್ ಮಾಡಿದ್ದಾರೆ, ಕ್ಯೋಟೋ ಪ್ರೋಟೋಕಾಲ್ ಆಗಿರ್ಬೋದು, ಪ್ಯಾರಿಸ್ ಒಪ್ಪಂದ ಆಗಿರ್ಬೋದು, ಗ್ಲಾಸ್ಗೋ ಒಪ್ಪಂದ ಆಗಿರ್ಬೋದು, ಅಥವಾ ಲಾಸ್ಟ್ ಇಯರ್ ಬಾಕು ಅಂತ ಅನ್ಕೊಂಡಾಗ ಇಲ್ಲಿ ಮೇಜರ್ ಡಿಸಿಷನ್ ಚೇಂಜಸ್ ಆಗಿದಾವೆ. ಕ್ಯೋಟೋ ಪ್ರೋಟೋಕಾಲ್ ಅಂದಾಗ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಕಮ್ಮಿ ಮಾಡೋದಾಗಿರ್ಬೋದು, ಪ್ಯಾರಿಸ್ ಅಂದಾಗ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದು ದೇಶಕ್ಕೆ ಟಾರ್ಗೆಟ್ ಕೊಟ್ಟು ಆ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡುವಂತ ಒಂದು ಟೋಟಲ್ ಆಗಿ ಡಿಫರೆಂಟ್ ಮೆಜರ್ಸ್ ತಗೊಂಡಿರುವಂತಾಗಿರ್ಬೋದು. ಅದೇ ರೀತಿಯಾಗಿ ಯಾವುದು ಗ್ಲಾಸ್ಗೋ ಒಪ್ಪಂದ ಅಂದಾಗ ನಮ್ಮ ಇಂಡಿಯಾದವರು ಒಬ್ಬ ವಿಶ್ವ ನಾಯಕನಾಗಿ ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಮೀಥೇನ್ ಹೊರಸೂಸುವಿಕೆಯನ್ನ ಕಡಿಮೆ ಮಾಡೋದ್ರ ಬಗ್ಗೆ ಮಾತಾಡಿದಾಗಿರ್ಬೋದು. ಸೊ ಈ ರೀತಿಯಾಗಿ ಹಲವಾರು ಮೈಲುಗಳಿದಾವೆ. ಆ ಮೈಲುಗಳನ್ನ ಇಟ್ಕೊಂಡ್ಬಿಟ್ಟು ನಾವು ಆನ್ಸರ್ ಮಾಡ್ಬೇಕಾಗತ್ತ. ಅದೇ ರೀತಿಯಾಗಿ ಅನಿವಾರ್ಯ ಕ್ರಮಗಳಂದಾಗ ಏನಾಗತ್ತ, ಈ ನಾರ್ಮಲ್ ನಾವು AC ಯೂಸ್ ಮಾಡೋದಾಗಿರ್ಬೋದು, ಫ್ಯಾನ್ ಯೂಸ್ ಮಾಡೋದಾಗಿರ್ಬೋದು. ಸೊ ಈ ಒಂದು ಕನ್ಸಂಪ್ಷನ್ ಏನಿದೆ ಇವುಗಳನ್ನ ಕಡಿಮೆ ಮಾಡಕ್ಕಾಗಿರ್ಬೋದು. ಅದೇ ರೀತಿಯಾಗಿ ಗಿಡಗಳನ್ನ ಕಡಿದ್ಬಿಟ್ಟು ಏನ್ ಮಾಡ್ತಾ ಇದೀವಿ, ಆ ಒಂದು ಆಪ್ಷನ್ಸ್ ಏನಿದಾವೆ ಆಸ್ ಅ ಸೊಸೈಟಿ ಆಗಿರ್ಬೋದು, ಆಸ್ ಅ ಗವರ್ಮೆಂಟ್ ಆಗಿರ್ಬೋದು, ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೋದು.
ಹೌದಾ. ರೀಸೆಂಟ್ ಆಗಿ ಅಮೆರಿಕಾದಲ್ಲಿ ಹೇಳ್ತಾ ಇದ್ರೆ ಈ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತಾನೆ ಇಲ್ಲ, ವಿಶ್ವಸಂಸ್ಥೆಯಿಂದ ದೂರ ಆಗ್ತಾ ಇದಾರೆ, ಸಿಒಪಿಗಳಿಂದ ದೂರ ಆಗ್ತಾ ಇದಾರೆ. ಯಾಕೆ? ಅಲ್ಲಿನ ಒಬ್ಬ ನಾಯಕ ಬದಲಾವಣೆ ಆಗಿದ್ದಾನೆ. ಸೊ ನಾಯಕ ಬದಲಾವಣೆಯಿಂದ ಯಾವ ರೀತಿಯಾಗಿ ಗೌರ್ಮೆಂಟ್ ಚೇಂಜ್ ಆಗ್ತದೆ. ಆದ್ರೆ ಯಾವುದೇ ನಾಯಕ ಬದಲಾವಣೆ ಆದ್ರು, ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಅದೇ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು, ಈ ಒಂದು ಪರಿಸರದಲ್ಲಿರುವಂತಹ ಬದಲಾವಣೆ ಅಥವಾ ಜಾಗತಿಕ ತಾಪಮಾನ ಫ್ಯಾಕ್ಟ್ ಆಗಿದೆ. ಸೊ ಆ ಫ್ಯಾಕ್ಟ್ ಅನ್ನ ನಾವು ಡಿಟೇಲ್ಡ್ ಆಗಿ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಅಂತ ನಾವು ಒಪ್ಕೊಳ್ಳಬೇಕು ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೋಬೇಕು. ಅದಕ್ಕೆ ಏನು ಅನಿವಾರ್ಯ ಕ್ರಮ ಇದಾವಲ್ಲ, ನಾವು ಅದನ್ನ ಕ್ವಶನ್ ರೈಸ್ ಮಾಡಿರುವಂತದ್ದು, ಅದರ ಬಗ್ಗೆ ನೀವು ಬರೀಬೇಕಾಗಿತ್ತು. ಸೊ ಇವು ಮಿಸ್ಟೇಕ್ಗಳು ಮಾಡಿರುವಂತದ್ದು. ಅದೇ ರೀತಿಯಾಗಿ ನೋಡಿ, ಇಲ್ಲಿ ಉಪಸಂಹಾರ ನೋಡಿ, ಹೌದಾ. ಜಾಗತಿಕ ತಾಪಮಾನ ನಿವಾರಣೆ ಕೈಗೊಳ್ಳುವುದು ಜಾಗತಿಕ ನಾಗರಿಕರ ಆದ್ಯ ಕರ್ತವ್ಯವಾಗಿದೆ. ಇವರು ಬರೆದಂತ ಒಂದು ಎಸ್ಸೆನ ನೋಡಿದಾಗ ಒಂದು ಸಮಸ್ಯೆ ಇದೆ. ಏನು, ಆ ಒಂದು ಸೆಂಟೆನ್ಸ್ ಗಳನ್ನ ವರ್ಡ್ ಗಳನ್ನ ರಿಪಿಟೇಷನ್ ಮಾಡಿದ್ದಾರೆ. ಆಮೇಲೆ ಏನು ಟೋಟಲ್ ಆಗಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಒಂದು ಪ್ಯಾಟರ್ನ್ ಏನ್ ಫಾಲೋ ಮಾಡಕ್ಕಾಗಿತ್ತು ಅದನ್ನ ಫಾಲೋ ಅಪ್ ಮಾಡಕ್ಕಾಗಿಲ್ಲ. ಸೊ ಹಾಗಿದ್ರೆ ಇದಕ್ಕೆ ನಾವು ಏನ್ ಟಾಪಿಕ್ ಅನ್ನ ಯಾವ ರೀತಿ ಬರೀಬಹುದಿತ್ತು? ಇಲ್ಲಿ ನೋಡಿ ಸಿಂಪಲ್ ಆಗಿ ಹೇಳ್ತೀನಿ, ಸ್ಟ್ರಕ್ಚರ್ ಆಗ್ತೀನಿ ನಿಮ್ಗೆ ಇಲ್ಲಿ. ಸೊ ಜಾಗತಿಕ ತಾಪಮಾನ ನಿವಾರಣೆಗೆ ಅವಶ್ಯಕ ಮತ್ತೆ ಅನಿವಾರ್ಯ ಕ್ರಮಗಳು ಅಂತ ಹೇಳಿದ್ವಿ ನಾವು, ಹೌದಾ. ಸೊ ಇಲ್ಲಿ ಫಸ್ಟ್ ಗೆ ಇಂಟ್ರೊಡಕ್ಷನ್ ಬರೆದ್ರೆ ಎಲ್ರು, ಪೀಟಿಗೆ ಪ್ರೆಸೆಂಟ್ ಏನಿದೆ, ಹೌದಾ, ಪ್ರಸ್ತುತ ಸನ್ನಿವೇಶದ ರಿಪೋರ್ಟ್. ಫಾರ್ ಎಕ್ಸಾಂಪಲ್ IPCC ರಿಪೋರ್ಟ್ ಇಟ್ಕೊಂಡ್ಬಿಟ್ಟು ನಾವು ಬರೆಯೋದು ಸಿಂಪಲ್ ಆಗಿ, ಹೌದಾ. ನಾ ಇಲ್ಲಿ ಹಂಗೆ ಸುಮ್ಮನೆ IPCC ಅಂತ ಹಾಕ್ತೀನಿ, ಅಥವಾ ಇನ್ನೊಂದು ರಿಪೋರ್ಟ್ ಯಾವುದೋ ಒಂದು ರಿಪೋರ್ಟ್ ಇರುವಂತದ್ದು. ಸೊ ನೆಕ್ಸ್ಟ್ ಡೆಫಿನೇಷನ್ ಮಸ್ಟ್ ಅಂಡ್ ಬರಲೇಬೇಕಾ? ಯಾಕಂದ್ರೆ ಎಕ್ಸಾಮ್ ನೀವು ತಿಳಿಸ್ತಾ ಇದ್ದೀರಾ, ವ್ಯಾಖ್ಯಾನವನ್ನ ನೀವು ಬರಲೇಬೇಕಾಗತ್ತಾ. ಹಿನ್ನೆಲೆ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಹಿಟ್ ಮಾಡಬೇಕು. ಯಾಕಂದ್ರೆ ನಾವು ಕೇಳಿದ್ದು ಅವಶ್ಯಕ ಮತ್ತೆ ಅನಿವಾರ್ಯ ಕ್ರಮ. ಡೈರೆಕ್ಟ್ ಆಗಿ ಪರಿಹಾರದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದೀವಿ. ಇಲ್ಲಿ PSI ಆಗುತ್ತಾ, ನಿಮಗೆ ಬರೆಯುವಂತ ಪೇಜಸ್ ಬಹಳ ಕಮ್ಮಿ ಇರ್ತದೆ PSI ಮತ್ತೆ ESI ಗೆ. ಸೊ ಅದ್ರ ಬಗ್ಗೆ ನೀವು ಕನ್ಸಿಡರ್ ಮಾಡ್ಕೊಂಡು ಅದನ್ನ ಯೋಚನೆ ಮಾಡಬೇಕು. ಒಂದ್ ವೇಳೆ KS ಗಾದ್ರೆ ಏನ್ ಹೇಳುವುದಿಲ್ಲ, ಹಸಿರು ಮನೆ ಪರಿಣಾಮದ ಬಗ್ಗೆ ಹೇಳಬಹುದು, ಹೌದಾ. ಆಮೇಲೆ ಯಾವ ಅನಿಲಗಳಿದಾವೆ, ಸೊ ಅದನ್ನೆಲ್ಲ ಹೇಳ್ಕೊಂತ ಹೋಗ್ಬೋದು. ಓನ್ಲಿ ಫಾರ್ KS. ಓಕೆ. PSI ESI ಅನ್ಕೊಂಡಾಗ ಬರೀರಿ, ಇಟ್ಸ್ ಆಪ್ಷನಲ್. ಓಕೆ. ಅಥವಾ ಯಾವ್ದೋ ಒಂದು ರಿಪೋರ್ಟ್ ಇತ್ತ ಅದ್ರ ಬಗ್ಗೆ ಬರೀರಿ. ಸೊ ನೆಕ್ಸ್ಟ್ ಹೋಗೋಣ ಡೈರೆಕ್ಟ್ ನಾವು ಕಾರಣಗಳಿಗೆ, ಹೌದಾ. ಸೊ ಕಾರಣಗಳಾದ್ಮೇಲೆ ಪರಿಣಾಮಕ್ಕಿಂತ ಜಾಸ್ತಿ ನಮ್ಗೆ ಪರಿಣಾಮ ಅವಶ್ಯಕತೆ ಇಲ್ಲ. ಅಲ್ಲಿ ಬರೆದ್ರು ಕೂಡ ಒಂದು ಹಾರ್ಡ್ಲಿ ಒಂದು ಅರ್ಧ ಪೇಜಲ್ಲಿ ಬರೆಯಕ್ ಟ್ರೈ ಮಾಡಿ, ಕಾರಣ ಮತ್ತೆ ಪರಿಣಾಮಗಳನ್ನ. ಓಕೆ. ಜಾಸ್ತಿ ಬರೆಯಕ್ ಹೋಗ್ಬೇಡಿ. ಇಲ್ಲಿ ನಾವು ಕೇಳೋದೇನೋ ಇದು 2 ಕೂಡಿ 1 ಪೇಜ್ ಅಂತ ಅನ್ಕೊಳ್ಳೋಣ, ಅಥವಾ 1.5 ಪೇಜ್, ಜಾಸ್ತಿ ಅಲ್ಲ. ಸೊ ನಾವು ಮ್ಯಾಕ್ಸಿಮಮ್ ಇದು ಪರಿಹಾರಗಳನ್ನ, ಹೌದಾ. ಸೊ ಈ ಪರಿಹಾರಗಳಂದಾಗ ಈ ಸರ್ಕಾರದ್ದು ಪರ್ಟಿಕ್ಯುಲರ್ ಆಗಿ ಇಂಟರ್ನ್ಯಾಷನಲ್ ಮತ್ತೆ ನ್ಯಾಷನಲ್ ಏನಿದಾವೆ ಆ ಕ್ರಮಗಳನ್ನ ಆಲ್ರೆಡಿ ಹೇಳಿದೆ, ಕ್ಯೋಟೋ, ಪ್ಯಾರಿಸ್, ಗ್ಲಾಸ್ಗೋ ಹೇಳಿದೆ. ಸೊ ಆ ರೀತಿಯಾಗಿ ಒಂದು ಕೆಲವೊಂದಿಷ್ಟು ಅಂಶಗಳನ್ನ ಹೇಳೋದಾಗಿರ್ಬೋದು, ಅಥವಾ ಪ್ರೆಸೆಂಟ್ ಏನ್ ಚೇಂಜಸ್ ಆಗ್ತಾ ಇದಾವೆ ಸೊ ಅವುಗಳ ಬಗ್ಗೆ, ಅಂತಾರಾಷ್ಟ್ರೀಯ, ಹೌದಾ, ಅಥವಾ ರಾಷ್ಟ್ರೀಯ, ಆಮೇಲೆ ರಾಜ್ಯದ ಬಗ್ಗೆ, ಆಮೇಲೆ ಅಲ್ಲಿ ಕೇಳಿದ ಪರ್ಟಿಕ್ಯುಲರ್ ಸಮಾಜವಾಗಿ ನಾವು ಯಾವ ರೀತಿ ಚೇಂಜಸ್ ಮಾಡಬೇಕು ಅದ್ರ ಮೇಲೆ ನಾವು ಫೋಕಸ್ ಮಾಡಿದೀವಿ. ಸೊ ಈ ಒಂದು ಪರಿಹಾರಕ್ಕೆ ನಾವು ಜಾಸ್ತಿ ಒತ್ತು ಕೊಡಬೇಕಾಗ್ತದ, ಅದರ್ ಥಿಂಗ್ಸ್ ಅಲ್ಲ. ಓಕೆ. ಸೊ ಈ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ. ಯಾವಾಗಿದ್ರು ಕೂಡ ಈ ಒಂದು ಕಾನ್ಸೆಪ್ಟ್ ಅನ್ನು ನೆನಪಿಟ್ಕೊಂಡಾಗ, ಅಂದ್ರೆ ಕ್ವಶನ್ ಅನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೋಬೇಕು. ಆ ಕ್ವಶನ್ ಅನ್ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೋದ್ರ ಜೊತೆಗೆ ಯಾವ ಸ್ಟೆಪ್ಸ್ ಗಳನ್ನ ಬರಿಬೇಕು, ಯಾವ್ದಕ್ಕೆ ಯಾವ್ದು ಮೇನ್ ಆಗ್ತದ. ಸುಮ್ನೆ ಪ್ರಬಂಧ ಅಂದ ತಕ್ಷಣ ಜನರಲೈಸ್ ಸ್ಟೆಪ್ಸ್ ಇದಾವಂತ ಎಲ್ಲ ಬರೆಯಕ್ ಹೋಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಾರ್ಮಲ್ ಆಗಿ ಜಾಗತಿಕ ತಾಪಮಾನ ಸಿಂಪಲ್ ಕೊಟ್ಟು ಅಂತ ಅನ್ಕೊಂತ ಬಹಳ ಜನ ಏನ್ ಮಾಡ್ತಾರೆ, ಈ ಕಾರಣ ಪರಿಣಾಮ ಹೇಳಿದ್ರೊಳಗೆ ಮುಗಿಸ್ಬಿಡ್ತಾರೆ. ಪರಿಹಾರನೂ ಹೇಳಂಗಿಲ್ಲ, ಅಂತಾರಾಷ್ಟ್ರೀಯ ಸಮಾವೇಶಗಳ ಬಗ್ಗೆ ಹೇಳಂಗಿಲ್ಲ. ಟೋಟಲ್ 6 ಇಂದ 8 ಪೇಜ್ ಆಲ್ರೆಡಿ ತುಂಬಿಸ್ಬಿಟ್ಟಿರ್ತಾರೆ. ಯಾಕಂದ್ರೆ ಇನ್ಫಾರ್ಮೇಶನ್ ಜಾಸ್ತಿ ಇರ್ತದೆ ನಮ್ಗಿಲ್ಲಿ. ಸೊ ಇನ್ಫಾರ್ಮೇಶನ್ ಜಾಸ್ತಿ ಇದ್ದಾಗ ಅದನ್ನ ಕಟ್ ಡೌನ್ ಮಾಡಿ ಟು ದ ಪಾಯಿಂಟ್, ಆ ಒಂದು ಟಾಪಿಕ್ಗೆ ಏನು ಬೇಕು ಅದು ಮಾತ್ರ ಹೇಳುವಂಥದ್ದು, ಅದರ ಬೇಸ್ ಮೇಲೆ ಆನ್ಸರ್ ಮಾಡುವಂಥದ್ದು. ಸೊ ಇದು ಏನು ಇವತ್ತಿನ ಒಂದು ಟಾಪಿಕ್, ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿ ಅಂತ. ಇದೇ ರೀತಿಯಾಗಿ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಚಿಗುರು ಧಾರವಾಡ ಆಪ್ ಅಲ್ಲಿ ಪ್ರಬುದ್ಧ ಅನ್ನೋ ಒಂದು ಪ್ರಬಂಧ ಬರವಣಿಗೆ ಅಥವಾ ಏನೋ ಪ್ರಬಂಧದ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ನ ಇಟ್ಕೊಂಡಿದೀವಿ. ಅದು ಆಲ್ರೆಡಿ ಶುರು ಆಗಿದೆ. ಯಾರಿಗೆಲ್ಲ ಬೇಕು, ಸೊ ಯಾರೆಲ್ಲ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಯಾರು PSI ಮತ್ತೆ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ನ ಸ್ಟೂಡೆಂಟ್ಸ್ ಇದ್ರಿ, ಆಸ್ಪಿರೆಂಟ್ಸ್ ಇದ್ರಿ, ನಿಮಗೆ ಈ ಒಂದು ಎವ್ಯಾಲ್ಯೂಯೇಷನ್ ಆಗಿರ್ಬೋದು, ಮೆಂಟರ್ಶಿಪ್ ಆಗಿರ್ಬೋದು, ಆಮೇಲೆ ವೀಕ್ಲಿ ಟಾರ್ಗೆಟ್ಸ್ ಆಗಿರ್ಬೋದು, ಯಾವ ರೀತಿಯಾಗಿ ಪ್ರಬಂಧಗಳನ್ನ ನಾವು ಕ್ಯಾಚ್ ಮಾಡಬೇಕು, ಅದರ ಜೊತೆಗೆ ಈ ರೀತಿಯಂತ ಒಂದು ವಿಡಿಯೋ, ನಿಮ್ಮ ಒಂದು ಪ್ರಬಂಧವನ್ನು ನೀವು ಯಾವ PDF ಮಾಡಿ ಕಳಿಸಿದಾಗ ಆನ್ಲೈನ್ ಇದ್ದಾಗ, ಸೊ ಆ PDF ಅಲ್ಲಿ ಯಾವ ಒಂದು ಪಾಯಿಂಟ್ ಗಳನ್ನ ನೀವು ತಪ್ಪು ಮಾಡಿದೀರಾ, ಏನೆಲ್ಲ ಬರಿಬೇಕಿತ್ತು, ಸ್ಟ್ರಕ್ಚರ್ ಏನಿರ್ಬೇಕಿತ್ತು ಅದರ ಬಗ್ಗೆ ಹೇಳೋದು ಆಗಿರ್ಬೋದು. ಅದರ ಜೊತೆಗೆ ಒಂದು ಕ್ಲಾಸು ಆ ವಾರದ ಒಂದು ಟಾಪಿಕ್ ಏನ್ ಕೊಟ್ಟಿರ್ತೀವಿ ಅದ್ರದ್ದು ನಾವೊಂದು ಟೋಟಲ್ ಆಗಿ ಸ್ಟ್ರಕ್ಚರ್ ಹಾಕಿ ಏನೆಲ್ಲ ಬರಿಬೇಕು ಅನ್ನೋದ್ರ ಒಂದು ಕ್ಲಾಸ್ ಕೂಡ ನಿಮಗೆ ಸಿಗುತ್ತದೆ. ಇವೆಲ್ಲ ನಿಮ್ಮ ಚಿಗುರು ಧಾರವಾಡ ಆಪ್ ಅಲ್ಲಿ ಪ್ರಬುದ್ಧ ಅನ್ನೋ ಒಂದು ಪ್ರಬಂಧ ಬರವಣಿಗೆಯ ಒಂದು ಮೆಂಟರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಸಿಗ್ತದೆ. ಸೊ ಇದು ಇವತ್ತಿನ ಒಂದು ಕ್ಲಾಸು. ಸೊ ಹಾಗಿದ್ರೆ ಸಿಗೋಣ. ಬಾಯ್, ಥ್ಯಾಂಕ್ ಯು.